Hello, namaste, all the students and the parents. Welcome back. Welcome back to Anti-Clock Coaching Academy. ನಾನು ನಿಖಿಲೇಶ್ ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಎಲ್ಲ ಸ್ಟೂಡೆಂಟ್ಸ್ಗಳು ಮತ್ತೆ ಪೇರೆಂಟ್ಸ್ಗಳಿಗೆ ಸಪ್ತಗಿರಿ NPS ಯೂನಿವರ್ಸಿಟಿ ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೇನೆ. ಏನಿದು ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ? ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಅಂದ್ರೆ ಟಿಯರ್ 2 ಅಲ್ಲಿ ಯಾರ್ಯಾರದ್ದು ರ್ಯಾಂಕ್ ಮೋರ್ ದನ್ 40,000 ಇರುತ್ತೆ, ಅಪ್ ಟು 80 to 90,000 ಡಿಪೆಂಡಿಂಗ್ ಆನ್ ಯುವರ್ ಕ್ಯಾಟಗರಿ, ಅಲ್ಲಿವರೆಗೆ ಇರುತ್ತೆ. ಅಂತ ಸ್ಟೂಡೆಂಟ್ಸ್ಗಳು ನೋಡ್ಬೇಕಾದಂತ ಒಂದು ಕಾಲೇಜ್. ಓಕೆ, ಸೊ ಸರ್ 40,000 ಮೋರ್ ದನ್ 40,000 ಅಂತಿದ್ದೀರಲ್ಲ, ಯಾವ ಕ್ಯಾಟಗರಿಗೆ? ಅದೆಲ್ಲದನ್ನು ನಾನು ಹೇಳ್ತಾ ಇದ್ದೇನೆ. ಸಪ್ತಗಿರಿ NPS ಯೂನಿವರ್ಸಿಟಿ ಇದು ವರ್ತ್ ಇದೆಯಾ ಇಲ್ವಾ, ಇದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ದು ಏಕಲವ್ಯ 3.0 ಅಂತಿದೆ. ಇದು 1-to-1 ಪರ್ಸನಲ್ ಗೈಡೆನ್ಸ್ ಆಗಿರುತ್ತೆ. ನಿಮ್ಗೆ ಓನ್ಲಿ KCET ಆದ್ರೆ 1999, ಓನ್ಲಿ ಕಾಮಿಡಿಕೆ ಆದ್ರೆ 1999 ಆನ್ಲೈನ್ ಅಲ್ಲಿ. ಫಾರ್ ಬೋತ್ KCET ಅಂಡ್ ಕಾಮಿಡಿಕೆ 2,999. ಆಫ್ಲೈನ್ ಅಲ್ಲಿ ವಿತ್ ಆಪ್ಷನ್ ಎಂಟ್ರಿ ಆದ್ರೆ ಓನ್ಲಿ KCET 3,999. ಫಾರ್ ಬೋತ್ KCET ಅಂಡ್ ಕಾಮಿಡಿಕೆ ವಿತ್ ಆಪ್ಷನ್ ಎಂಟ್ರಿ 4,999. ಇಲ್ಲಿ ನಾವು ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ, ನಂಬರ್ ನ ಕೊಟ್ಟಿದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಜಾಯಿನ್ ಆಗಿ. ಈಗ ಕಾಮಿಡಿಕೆ ರಿಸಲ್ಟ್ ಬಂದಿದೆ, ಸದ್ಯದಲ್ಲಿ KCET ರಿಸಲ್ಟ್ ಬರುತ್ತೆ. ಜಾಯಿನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ಈ ವರ್ಷ ತುಂಬಾ ಫಾಸ್ಟ್ ಆಗಿ ನಡೆಸ್ತಾ ಇದ್ದಾರೆ. ನೀವು KCET ಮತ್ತೆ ಕಾಮಿಡಿಕೆ ಎರಡಕ್ಕೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಯಾವ್ದನ್ನ ಯಾವಾಗ ನೀವು ಡ್ರಾಪ್ ಆಗ್ಬೇಕು ಅನ್ನೋದು ಕೂಡ ಮಾಡ್ತಾ ಇದ್ದೇನೆ. ಸೊ ಇವತ್ತಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಯಾರಿಗೆ ಕಾಮಿಡಿಕೆ ಸ್ಟೂಡೆಂಟ್ಸ್ ಗಳಿಗೆ. ಸೊ ಇದು ಕಂಟಿನ್ಯೂ ಆಗುತ್ತೆ. ಕಾಮಿಡಿಕೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಕೂಡ ಸ್ಟಾರ್ಟ್ ಆಗಿದೆ. ಅಷ್ಟರ ಒಳಗಡೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದ್ರೊಳಗಡೆ ನೀವು ನಮ್ಮ ಜೊತೆ ಎನ್ರೋಲ್ ಆದ್ರೆ ನಿಮಗೆ ಕಾಲೇಜ್ ಲಿಸ್ಟ್, ಬ್ರಾಂಚ್ ಲಿಸ್ಟ್, 1-to-1 ಪರ್ಸನಲ್ ಗೈಡೆನ್ಸ್ ನಡೀತದೆ. ಸರಿನಾ? ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ, ಆದಷ್ಟು ಬೇಗ ಜಾಯಿನ್ ಆಗಿ. KCET ಇದೆ, ಕಾಮಿಡಿಕೆನೂ ಇದೆ, ಬೋತ್ ಇದೆ. ಓಕೆ, ಈಗ ವಿಡಿಯೋಗೆ ಬಂದ್ರೆ ಸಪ್ತಗಿರಿ NPS ಯೂನಿವರ್ಸಿಟಿ ಬರೋದು ಎಲ್ಲಿ ಅಂತ ಕೇಳಿದ್ರೆ ಹೆಸರುಘಟ್ಟ ಮೇನ್ ರೋಡ್. ಅಂದ್ರೆ ನೀವು 8th ಮೈಲಿಂದ ಒಳಗಡೆ ಬರುವಾಗ ನಿಮ್ಗೆ ಚಿಕ್ಕಬಾಣಾವರ ಅಂತ ಸಿಗುತ್ತೆ. ಚಿಕ್ಕಬಾಣಾವರದಿಂದ ಸ್ವಲ್ಪ ಹಿಂದ್ಗಡೆ. ಓಕೆ, ಮೇನ್ ರೋಡ್ ಅಲ್ಲೇ ಸೈಡ್ ಅಲ್ಲೇ ಇದೆ. ಸೊ ಕನೆಕ್ಟಿವಿಟಿ ಒಳ್ಳೆ ಇದೆ, ತುಂಬಾ ಇದೆ. ಅಂದ್ರೆ ನಿಮ್ಗೆ ಬಸ್ ಫೆಸಿಲಿಟಿ ತುಂಬಾ ಇದೆ ಅಂಡ್ ಆಟೋನು ಕೂಡ ಒಳ್ಳೇದಿದೆ. ಸೊ ಇನ್ ಕೇಸ್ ನೀವು ರ್ಯಾಪಿಡೋ ಮಾಡೋದಿದ್ರೆ ಅಂದ್ರೆ ಕಾಲೇಜಿಗೆ ಬರುವಾಗ, ಮನೆಯಿಂದ ಕಾಲೇಜಿಗೆ ಬರುವಾಗ, ಆರ್ ಎಲ್ಸ್ ಆಟೋನು ಕೂಡ ತುಂಬಾ ಸಿಗುತ್ತೆ. ಬಸ್ ಫೆಸಿಲಿಟಿನೂ ಕೂಡ ತುಂಬಾ ಒಳ್ಳೆ ಇದೆ. ನಿಮ್ಗೆ ಮೆಟ್ರೋ ಅಂತ ಹೇಳಿದ್ರೆ ಸ್ವಲ್ಪ ಒಳಗಡೆ ಬರಬೇಕು. ಮೆಟ್ರೋದಿಂದ ಇಳಿದು ಒಳಗಡೆ ಬರಬೇಕು, ಒಂದು 3 to 4 ಕಿಲೋಮೀಟರ್ಸ್ ಒಳಗಡೆ ಬರಬೇಕು. ಓಕೆ, ಅಂಡ್ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಲಕ್ಸುರಿಯಸ್, ನ್ಯೂಲಿ ರಿನೋವೇಟೆಡ್ ಕ್ಯಾಂಪಸ್, ಒನ್ ಆಫ್ ದ ಮೋಸ್ಟ್ ಇಂಪ್ರೆಸಿವ್ ಇನ್ ಬ್ಯಾಂಗ್ಳೂರ್. ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಕೂಡ ಅಂಡರ್ ಕನ್ಸ್ಟ್ರಕ್ಷನ್. ಕಾಲೇಜ್ ಒಳಗಡೆ ಹೋದ್ರೆ ಒಳಗಡೆ ಕನ್ಸ್ಟ್ರಕ್ಷನ್ ಗಳು ಆಗ್ತಾನೆ ಇದೆ. ಹಾಸ್ಟೆಲ್ಗಳು ಆಗ್ತಾ ಇದೆ, ಬಿಲ್ಡಿಂಗ್ಸ್ ಗಳು ಆಗ್ತಾ ಇದೆ, ಅಂದ್ರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ಕಾಲೇಜ್ ನೋಡ್ಲಿಕ್ಕೆ, ಹೊರಗಡೆಯಿಂದ ನೋಡ್ಲಿಕ್ಕೆ ತುಂಬಾ ಚಂದ ಇದೆ ಬಿಲ್ಡಿಂಗ್. ಓಕೆ, ತುಂಬಾ ಒಳ್ಳೆ ಇದೆ. ರೋಡ್ ಸೈಡ್ ಅಲ್ಲೇ ಇದೆ. 3ರಿಂದ 4 ಬಿಲ್ಡಿಂಗ್ ಗಳಿದೆ ಅಂಡ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು, ಮದುವೆ ಹಾಲ್ ಹಾಗೆ ಕಾಣಿಸುತ್ತೆ. ಬಟ್ ಕಾಲೇಜ್ ತುಂಬಾ ಒಳ್ಳೆ ಇದೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಓಕೆ, ಒಳಗಡೆ ಈ ಕನ್ಸ್ಟ್ರಕ್ಷನ್ ಗಳು ಆಗ್ತಾ ಇರ್ಲಿಕ್ಕೆ ಹೋಗಿ ಆಟ ಆಡ್ಲಿಕ್ಕೆ ತುಂಬಾ ಇದಿಲ್ಲ. ಲೈಕ್ ಈಗ ನಿಮ್ಗೆ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರೆ ಇದಿಲ್ಲ, ಗ್ರೌಂಡ್ ಇಲ್ಲ, ಪ್ಲೇ ಗ್ರೌಂಡ್ ಇಲ್ಲ, ಮತ್ತೆ ಕನ್ಸ್ಟ್ರಕ್ಷನ್ ಗಳು ನಡೀತಾ ಇದೆ. ಬಟ್ ಓವರ್ ಆಲ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಇಸ್ ಗುಡ್. ಫ್ಯಾಕಲ್ಟಿ, ಪ್ರೊಫೆಷನಲ್ ಸ್ಟಾಫ್ ಕಮಿಟೆಡ್ ಟು ಕ್ವಾಲಿಟಿ ಎಜುಕೇಶನ್ ಅಂಡ್ ಸ್ಟೂಡೆಂಟ್ ಡೆವಲಪ್ಮೆಂಟ್. ಫ್ಯಾಕಲ್ಟಿ ಬಗ್ಗೆ ನೋ ಕಾಮೆಂಟ್ಸ್. ಓಕೆ, ಥರ್ಡ್ ಒನ್ ಪ್ಲೇಸ್ಮೆಂಟ್ಸ್ ಬರುತ್ತೆ. ಕಂಪನೀಸ್ ಗಳು ಬರುತ್ತೆ, ಆಕ್ಸೆಂಚರ್, ಕಾಗ್ನಿಸೆಂಟ್, ವಿಪ್ರೋ, ಟೆಕ್ ಮಹೀಂದ್ರ, ಹೀಗೆ ಡೈರೆಕ್ಟ್ಲಿ ಆನ್ ಕ್ಯಾಂಪಸ್ ಅಲ್ಲಿ ಪ್ಲೇಸ್ಮೆಂಟ್ ಗಳಿಗೆ ಇಂಥ ಕಂಪನೀಸ್ ಗಳು ಬರುತ್ತೆ. ಕನೆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಬಸ್ ಸ್ಟಾಪ್ ಇರಬಹುದು, ಅಥವಾ ನಿಮ್ಗೆ ನಾನು ಮೆಟ್ರೋ ಇದೆ ಹೇಳಿದೆ ನೋಡಿ, 3 to 4 ಕಿಲೋಮೀಟರ್ಸ್ ಹೋಗ್ಬೇಕು. ಬಟ್ ಬಸ್ ಸ್ಟಾಪ್ ಇದೆ ಅಂಡ್ ಆಟೋ ಇದು ಇದೆ, ಯಾಕಂದ್ರೆ ಮೇನ್ ರೋಡ್ ಸೈಡ್ ಅಲ್ಲೇ ಇರೋದು. ಸೊ ಯು ಡೋಂಟ್ ನೀಡ್ ಟು ವರಿ, ಕನೆಕ್ಟಿವಿಟಿ ಒಳ್ಳೇದಿದೆ. ಈಗ ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ, ಈಸ್ ಇಟ್ ಗುಡ್? ಯಾರ ರ್ಯಾಂಕ್, ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಆಗಿದ್ರೆ 40 to 40+ ಅಥವಾ 45+1000 ಬಂದ್ರೆ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ಓಕೆ. ಬೇರೆ ಕ್ಯಾಟಗರಿ 1, 2A, 2B, 3A, 3B ಅವರಿಗೆ ಇದಕ್ಕಿಂತ ಬೆಟರ್ ಕಾಲೇಜಸ್ ಸಿಗುತ್ತೆ ಇಫ್ ಯು ಹ್ಯಾವ್ ಅ ರ್ಯಾಂಕ್ ಬಿಟ್ವೀನ್ 40 to 50,000 ಅಥವಾ 55,000. ಓಕೆ, ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಸ್ಟೂಡೆಂಟ್ಸ್ ಗಳಿಗೆ ರಿಸರ್ವೇಶನ್ ಇಲ್ಲದೆ ಇರ್ಲಿಕ್ಕೆ ಹೋಗಿ ನಿಮ್ಮ ರ್ಯಾಂಕ್ 45,000, 50,000 ಆ ರೇಂಜ್ ಅಲ್ಲಿ ಇದ್ರೆ ಈ ಕಾಲೇಜ್ ವರ್ತ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದ್ದಾಗ ಒಳ್ಳೆ ಪ್ಲೇಸ್ಮೆಂಟ್ ಮಾಡ್ತಾ ಇದ್ದಿದ್ರು, ಒಳ್ಳೆ ಕಾಲೇಜ್. ಯಾಕೆ ಕೇಳಿದ್ರೆ ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದ್ದಾಗ ಇವರ ಇಂಟೇಕ್ಗಳು ಅರೌಂಡ್ 200 ಇದ್ದಿತ್ತು. ಆವಾಗ ಇವರಿಗೆ ಒಂದು 20 to 30 ಕಂಪನೀಸ್ ಗಳನ್ನು ಕರೆಸಿದ್ರು ಕೂಡ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗುತ್ತೆ. ಯಾಕಂದ್ರೆ ಆಸ್ ಯು ನೋ, ಮಾಸ್ ರಿಕ್ರೂಟರ್ಸ್ ಬಂದ್ರೆ ಮಿನಿಮಮ್ ಒಂದು 20 to 30 ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ಹೋಗ್ತಾರೆ. ಸೊ 20 to 30 ಕಂಪನೀಸ್ ಗಳು ಬಂದ್ರು ಕೂಡ ಪ್ರಾಬ್ಲಮ್ ಇರಲಿಲ್ಲ ಯಾವಾಗ ಇದು ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದ್ದಿತ್ತು ಆವಾಗ. ಬಟ್ 2 years ಬ್ಯಾಕ್ ಇದನ್ನು ಸಪ್ತಗಿರಿ NPS ಯೂನಿವರ್ಸಿಟಿ ಅಂತ ಮಾಡಿದ್ರು. ಇವರ ಇಂಟೇಕ್ ಹೇಗಾಯ್ತು ಅಂತ ಕೇಳಿದ್ರೆ 2 years ಬ್ಯಾಕ್ ಇದ್ದಂತಹ ನಂಬರ್ ಆಫ್ ಇಂಟೇಕ್ ಇಂಟು, ಕರೆಕ್ಟ್ ನೆನಪಿಟ್ಕೊಳ್ಳಿ, ಇಂಟು 20. ಇನ್ ದ ಸೆನ್ಸ್
2 years ಬ್ಯಾಕ್. ಓಕೆ, ಈಗ ಸೆಕೆಂಡ್ ಇಯರ್ ಇದ್ದಾರೆ ನೋಡಿ, ಅವರಿಂದ ಮುಂದೆ ಥರ್ಡ್ ಇಯರ್ ಇರೋವರೆಗೂ ಕೂಡ ಅರೌಂಡ್ 200 ಇಂಟೇಕ್ ಗಳಿದ್ದಿತ್ತು. ಓಕೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ ಮತ್ತೆ ಓವರ್ ಆಲ್ ಆಗಿ. ಈಗ ಎಷ್ಟಿದೆ ಅಂತ ಕೇಳಿದ್ರೆ ಇಂಟು 20 ಅಂತ ಹೇಳಿದ್ರೆ ಆಲ್ಮೋಸ್ಟ್ 4000 ಇಂಟೇಕ್ ಗಳಿದೆ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಫ್ ದಿಸ್ ಕಾಲೇಜ್. ನಾನು ಹೇಳ್ತೇನೆ ನೋಡಿ, ಇದು ಡ್ರಾಬ್ಯಾಕ್. ಯಾರಾದ್ರೂ ಇದು ಡ್ರಾಬ್ಯಾಕ್ ಅಲ್ಲ ಇದು ಅಂತ ಹೇಳಿದ್ರೆ ನಾನು 100% ಒಪ್ಪೋದಿಲ್ಲ. ಓಕೆ, ಯಾಕೆ ಕೇಳಿದ್ರೆ ಇಲ್ಲಿ ನೋಡಿ ಇರೋ ಬ್ರಾಂಚ್ಗಳು ಎಲ್ಲ ಕಂಪ್ಯೂಟರ್ ಸೈನ್ಸ್. ಓಕೆ, ನಾನು ಎಲ್ಲಾ ಕಾಲೇಜುಗಳು ಹೇಳೋದು, ಈ ಯೂನಿವರ್ಸಿಟಿಗಳಾಗಿರ್ಬೋದು, ಇದಿರ್ಬೋದು ಅಥವಾ ಪ್ರೆಸಿಡೆನ್ಸಿ ಇರ್ಬೋದು, ನೀವು ಇಂಟೇಕ್ ಗಳನ್ನ ತಗೊಳ್ಳಿ. ನೀವು ಇದು ಮಾಡಿ, ನಾನು ಎಜುಕೇಶನ್ ನ ಕೊಡಿ, ಸ್ಟ್ಯಾಂಡರ್ಡ್ ಎಜುಕೇಶನ್ ನ ಕೊಡಿ, ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೋಸ್ಕರ ಬಂದಿದ್ದೀರಾ. ಬಟ್ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ಇಷ್ಟು ಇಂಟೇಕ್ ಅನ್ನ ತಗೊಂಡು ಪ್ಲೇಸ್ಮೆಂಟ್ ಮಾಡೋ ಜವಾಬ್ದಾರಿ ನಿಮ್ದು. ನೆನಪಿಟ್ಕೊಳ್ಳಿ, 4000 ಇಂಟೇಕ್ ಗಳನ್ನ ತಗೊಂಡು ಎಷ್ಟು ಆಲ್ಮೋಸ್ಟ್ ಒಂದು 3 ರಿಂದ 4 ಇಂಜಿನಿಯರಿಂಗ್ ಕಾಲೇಜ್ಗಳ ಇಂಟೇಕ್ ಇದು ಒಂದೇ ಕಾಲೇಜಲ್ಲಿ ಇದೆ. ಓಕೆ, CSE ಒಳಗಡೆ ಹೋದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಒಳಗಡೆ ಜಾಗ ಇಲ್ಲ, ಪ್ಲಸ್ ಸ್ಟೂಡೆಂಟ್ಸ್ ಗಳ ರಾಶಿ, ಎಲ್ಲಿ ನೋಡಿದ್ರು ಸ್ಟೂಡೆಂಟ್ಸ್ ಗಳು. ಓಕೆ, ನಾನು ವಿಸಿಟ್ ಮಾಡಿದ್ದೇನೆ ಕಾಲೇಜಿಗೆ, ಸ್ಟೂಡೆಂಟ್ಸ್ ಗಳ ಜೊತೆ ರಿವ್ಯೂಸ್ ತಗೊಂಡಿದ್ದೇನೆ. ಬಟ್ ಕಾಲೇಜ್ ಒಳಗಡೆ ಕಂಪ್ಲೀಟ್ಲಿ ನಿಮ್ಗೆ ಕ್ರೌಡ್, ಎಲ್ಲಿ ನೋಡಿದ್ರು ಕ್ರೌಡ್ ಕಾಣಿಸುತ್ತೆ. ಓಕೆ, ಆಬ್ವಿಯಸ್ ಅಲ್ಲ, 4320 ಇಂಟೇಕ್ಗಳು. ಇನ್ನೊಂದು 4 ಇಂಜಿನಿಯರಿಂಗ್ ಕಾಲೇಜ್ಗಳ ಇಂಟೇಕ್ ಇವರೇ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಂದು ದೊಡ್ಡ ಡ್ರಾಬ್ಯಾಕ್ ಏನು ಅಂತ ಕೇಳಿದ್ರೆ ಇವ್ರದ್ದು CS with AIML 780, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 2580, CS with AI ಡೇಟಾ ಸೈನ್ಸ್ 240, CS ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ 420. ಆಲ್ಮೋಸ್ಟ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ನ ಇಂಟೇಕ್ ಗಳೇ ನೋಡಿ ನೀವು ಇಲ್ಲಿ 240, 420, 2580, 780. ಆಲ್ಮೋಸ್ಟ್ ನಾನು ನಿಮ್ಗೆ ಆಲ್ಮೋಸ್ಟ್ ಹೇಳ್ತಾ ಇರೋದು, ಇದು ಅಪ್ರಾಕ್ಸಿಮೇಟ್ ಹೇಳ್ತಾ ಇರೋದು, ಅರೌಂಡ್ 4000 ಸೀಟ್ಸ್ಗಳು, ಮೋರ್ ದೆನ್ 4000. ಓಕೆ, ಯಾಕಂದ್ರೆ ಇಲ್ಲಿ ನೋಡಿ 300 ಸೀಟ್ಸ್ಗಳು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಮತ್ತೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸೀಟ್. ಉಳಿದಿರುವಂತಹ 4020 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಇದೆ. ಇವರು ಕರೆಕ್ಟ್ ಕೇಳ್ಕೊಳ್ಳಿ, ಇದು ಅತಿಶಯೋಕ್ತಿ ಅಲ್ಲ. ನಾನೊಬ್ಬ ಇಂಜಿನಿಯರಿಂಗ್ ಮಾಡಿದವನಾಗಿ, ಈಗ IT ಅಲ್ಲಿ ವರ್ಕ್ ಮಾಡ್ತಾ ಇದ್ದವನಾಗಿ, ಕಾಲೇಜ್ಗಳಿಗೆ ವಿಸಿಟ್ ಮಾಡಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಗಳ ಬಗ್ಗೆ ತಿಳಿದವನಾಗಿ ನಾನು ಹೇಳ್ತಾ ಇರೋದು, ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ಬಂದ್ರೆ, ಒಂದೊಳ್ಳೆ 10 ಲಕ್ಷನೋ 15 ಲಕ್ಷನೋ ಪ್ಯಾಕೇಜ್ ಕೊಡುವಂತ ಕಂಪನೀಸ್ಗಳು ಬಂದ್ರೆ ತಗೊಂಡು ಹೋಗೋದು ಒಬ್ರು ಇಬ್ರು, ಮ್ಯಾಕ್ಸಿಮಮ್ 4 ಜನ. ಓಕೆ, ಇನ್ನು ಸರ್ವಿಸ್ ಬೇಸ್ಡ್ ಕಂಪನೀಸ್ಗಳು ಬಂದ್ರೆ ಈಗೀಗ ಇನ್ಫೋಸಿಸ್, ಕಾಗ್ನಿಸೆಂಟ್, ಆಕ್ಸೆಂಚರ್, ಕ್ಯಾಪ್ಜೆಮಿನಿ ಇವರೆಲ್ಲ ಜಾಸ್ತಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಮೊದಲೆಲ್ಲ 100 ಸ್ಟೂಡೆಂಟ್ಸ್ಗಳು, 200 ಸ್ಟೂಡೆಂಟ್ಸ್ಗಳು ಆವಾಗ, ಅಂದ್ರೆ ಬ್ಯಾಕ್ ದೆನ್ ಒಂದು 5-6 ಇಯರ್ಸ್ ಬ್ಯಾಕ್. ಇವಾಗ ಇವ್ರು ಬಂದ್ರು ಕೂಡ ಕರ್ಕೊಂಡು ಹೋಗೋದು 20, 30, 40 ಸ್ಟೂಡೆಂಟ್ಸ್ ಗಳನ್ನ. ಇವರ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚ್ ಸ್ಟೂಡೆಂಟ್ಸ್ ಗಳನ್ನ ಎಲ್ಲರನ್ನು ಪ್ಲೇಸ್ ಮಾಡ್ಬೇಕಂದ್ರೆ ಮಿನಿಮಮ್ ಒಂದೊಂದು ಕಂಪನಿಯವರು 4 ಜನರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಳ್ಳೋಣ. ಎಲ್ಲರೂ ಕರ್ಕೊಂಡು ಹೋಗೋದಿಲ್ಲ, ಮಿನಿಮಮ್ ಒಂದು 70 ಕಂಪನೀಸ್ ಗಳನ್ನ ಇವ್ರು ಕರ್ಸ್ಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಅದು ಯಾವ ರೀತಿ ಕರೆಸ್ತಾರೆ ನಮ್ಗೆ ಗೊತ್ತಿಲ್ಲ. ಪ್ಲೇಸ್ಮೆಂಟ್ ಆಫೀಸರ್ ಚೇಂಜ್ ಆಗಿದ್ದಾರೆ, ಐ ನೋ ದ್ಯಾಟ್. ಬಟ್ ಇವ್ರ ಸ್ಕಿಲ್ಸ್, ಸ್ಟೂಡೆಂಟ್ಸ್ ಗಳ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡುವಲ್ಲಿ ಎಷ್ಟು ಎಫರ್ಟ್ ಆಗ್ತಾ ಇದ್ದಾರೆ ಅದು ಅವರಿಗೆ ಗೊತ್ತಿದೆ. ಯಾಕಂದ್ರೆ ಸ್ಟೂಡೆಂಟ್ಸ್ ಗಳನ್ನ ಕೇಳಿದಾಗ ನನಗೆ ಅಷ್ಟು ಗ್ರೇಟ್ ಫೀಡ್ಬ್ಯಾಕ್ ಬರಲಿಲ್ಲ. ಇವ್ರು ಸ್ಕಿಲ್ಸ್ ಡೆವಲಪ್ ಮಾಡುವಲ್ಲಿ ಇವರು ಕಂಪಲ್ಸರಿ ಮಾಡ್ಬೇಕು. ಸರ್, ನಾವು ಪ್ಲೇಸ್ಮೆಂಟ್ ಆಫೀಸರ್ ಆ ಕಾಲೇಜಿಂದ ಕರ್ಸಿದ್ದೇವೆ, ಅವ್ರು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ, ಇದು ಡಸಂಟ್ ಮ್ಯಾಟರ್ಸ್. ನೀವು 100 ಕಂಪನೀಸ್ ಕರ್ಸ್ತೀರ ಅಂತ ಅನ್ಕೊಳ್ಳಿ, ಸ್ಟೂಡೆಂಟ್ಸ್ ಗಳ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಲ್ಲಿ ನೀವು ಫೋಕಸ್ ಮಾಡದೇ ಇದ್ರೆ ಈ 4320 ಇಂಟೆಕ್ ಗಳನ್ನ ತಗೊಂಡು ನೀವು ಮನಿ ಮೇಕಿಂಗ್ ಮಷೀನ್ ಆಗ್ತೀರಾ ಬಿಟ್ರೆ ಸ್ಟೂಡೆಂಟ್ಸ್ ಗಳನ್ನ ಸ್ಕಿಲ್ಸ್ ಡೆವಲಪ್ ಮಾಡಲು ನೀವು ಆಗೋದಿಲ್ಲ. ಓಕೆ, ನನಗೆ ಅಂತ ಗ್ರೇಟ್ ಫೀಡ್ಬ್ಯಾಕ್ ಸಿಕ್ಕಿಲ್ಲ ಕಾಲೇಜ್ ಫ್ಯಾಕಲ್ಟೀಸ್ ಗಳ ಬಗ್ಗೆ. ಇನ್ನು ಗೊತ್ತಿಲ್ಲ, ನನ್ನ ಪ್ರಕಾರ ಕಂಪನೀಸ್ ಗಳನ್ನ ಕರ್ಸ್ಬಹುದು, ಒಂದು 100 ಕಂಪನೀಸ್ ಆದ್ರೂ ಮಿನಿಮಮ್ ಕರ್ಸ್ಲೇಬೇಕು. ಇವರು ಬರೀ ಕಂಪನಿ ಕರ್ಸೋದಲ್ಲ, ಅದ್ರ ಜೊತೆ ಸ್ಟೂಡೆಂಟ್ಸ್ ಗಳ ಸ್ಕಿಲ್ಸ್ ಡೆವಲಪ್ಮೆಂಟ್ ಇವ್ರು ವರ್ಕ್ ಮಾಡ್ಲೇಬೇಕು. ಓಕೆ, ಸೊ ನಾನು ಯಾವ ಕಾಲೇಜ್ ಟೈ ಅಪ್ ಇಲ್ಲ, ರಾಜಾರಾಶವಾಗಿ ಇರೋದನ್ನ ನಾನು ನಿಮ್ ಮುಂದೆ ಹೇಳ್ತೇನೆ ಅಷ್ಟೇ. ಓಕೆ, ಇದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ 4320. ನನ್ಗೆ ಗೊತ್ತಿದೆ ಎಷ್ಟೋ ಜನರಿಗೆ ಏನ್ ಹೇಳ್ತಾರೆ, ಇಂಜಿನಿಯರಿಂಗ್ ಒಂದು ಡ್ರೀಮ್ ಆಗಿರುತ್ತೆ, ಅಂತ ಸ್ಟೂಡೆಂಟ್ಸ್ ಗಳಿಗೆ ಈ ಕಾಲೇಜಿಂದ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಐ ನೋ ದ್ಯಾಟ್. ಬಟ್ ಓನ್ಲಿ ಅಪಾರ್ಚುನಿಟಿ ಕೊಟ್ರೆ ಆಗೋದಿಲ್ಲ. ಓಕೆ, ಇವತ್ತು ಎಷ್ಟೋ ಹೊಸ ಕಾಲೇಜ್ಗಳು ತುಂಬಾ ಪ್ರಾಕ್ಟಿಕಲ್ ಅಪ್ರೋಚ್ ಅನ್ನ ಇದು ಮಾಡಿ, ನಾನು ಒಂದು ಹೊಸ ಕಾಲೇಜಿಗೆ ಹೋಗಿದ್ದೆ, ಪ್ರಾಕ್ಟಿಕಲ್ ಅಪ್ರೋಚ್ ಪ್ಲಸ್ ಅವ್ರದ್ದು ಯಾವ ರೀತಿ ಅಂತ ಕೇಳಿದ್ರೆ, ನಿಮ್ಗೊಂದು ಇದ್ರ ಮೇಲೆ ಪೇಪರ್ ಮೇಲೆ ಕಾಂಟ್ರಾಕ್ಟ್ ಬರ್ದು ಕೊಡ್ತಾರೆ, ನಿಮ್ಗೆ ಪ್ಲೇಸ್ಮೆಂಟ್ ಮಾಡಿ ಕೊಡ್ತೇವೆ, ಪ್ರೊವೈಡೆಡ್ ದಟ್ ಯು ಶುಡ್ ಮೇಂಟೈನ್ ದ CGPA ಅಂಡ್ ವಾಟ್ ಎವರ್ ದ CGPA ಅಂಡ್ ಅಟೆಂಡೆನ್ಸ್. ಓಕೆ, ನಿಮ್ಮಲ್ಲಿ ಸ್ಕಿಲ್ಸ್ ಇದ್ರೆ 100% ಮಾಡಬಹುದು. ಬಟ್ ಈ ಕಾಲೇಜ್ ನನಗೆ ಗೊತ್ತಿಲ್ಲ, ಡೌನ್ ದ ಲೈನ್ ಇನ್ನೊಂದು 2 years ಅಲ್ಲಿ ಗೊತ್ತಾಗುತ್ತೆ ಇದು ಏನು ಅಂತ. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್, ದಿಸ್ 4320. ಓಕೆ, ಇದನ್ನ ಹೇಗೆ ಟ್ಯಾಕಲ್ ಮಾಡ್ತಾರೆ ಅನ್ನೋದಕ್ಕೆ ನಾವು ಕಾದು ನೋಡ್ಬೇಕು. ಓಕೆ, ಅಂಡ್
ಇದಿಷ್ಟು ಯಾವ್ದ್ರದ್ದು ಕೋರ್ಸಸ್ ಆಫರ್ಡ್ ಟೋಟಲ್ ಓವರ್ ಆಲ್ ಆಗಿ. ಈಗ ಕಟ್ ಆಫ್ ರ್ಯಾಂಕ್ ಏನಾಗುತ್ತೆ ಸರ್, ನೀವು ಕೆಲವೊಂದಿಷ್ಟು ಕಾಲೇಜ್ಗಳಿಗೆ ಕಾಲ್ ಮಾಡಿ ಕೇಳಿದ್ರೆ, ಈಗ ನಾನು ನೇಮನ್ನೇ ಹೇಳ್ತೇನೆ, ಕೆಲವೊಂದಿಷ್ಟು ಕಾಲೇಜ್ಗಳು ಯೂನಿವರ್ಸಿಟಿಗಳು ಲೈಕ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಸಪ್ತಗಿರಿ ಯೂನಿವರ್ಸಿಟಿ, ಅದು ಬಿಟ್ರೆ ಈಸ್ಟ್ ವೆಸ್ಟ್ ಕಾಲೇಜ್ ಅವರು, ಇವರೆಲ್ಲರಿಗೂ ಈಗ ಕಾಲ್ ಮಾಡಿ ಕೇಳಿ, ಸರ್ ನಮ್ಗೆ ಇಷ್ಟು ರ್ಯಾಂಕ್ ಬಂದಿದೆ, ಸೀಟ್ ಸಿಗುತ್ತಾ? ಇಲ್ಲಿ ನಮ್ಮ ಕಾಲೇಜಿನ ಕಟ್ ಆಫ್ ರ್ಯಾಂಕ್ 40,000 ನಿಂತ್ಕೊಂಡಿದೆ, 35,000 ನಿಂತ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಇದು ಬಿಗ್ಗೆಸ್ಟ್ ಮಿತ್. ಓಕೆ, ನಾನು ಇಲ್ಲಿ ಹೇಳ್ತಾ ಇರೋದು ಫಸ್ಟ್ ರೌಂಡ್ ಕಟ್ ಆಫ್ ಇದೇ ಸಪ್ತಗಿರಿ NPS ಯೂನಿವರ್ಸಿಟಿ 90,000 ವರೆಗೂ ಹೋಗಿದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲೂ ಕೂಡ 90,000 ವರೆಗೂ ಹೋಗಿದೆ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಸಿವಿಲ್ ಆರ್ ಮೆಕ್ಯಾನಿಕಲ್. ನೀವು ಕಾಲೇಜಿಗೆ ಕಾಲ್ ಮಾಡಿ ಕೇಳಿದ್ರೆ 30,000 35,000 ಅಂತಾರೆ. ಬಿಲ್ಕುಲ್ ಸುತಾರಾಮ್ ನಾನು ಇದನ್ನ ಒಪ್ಪೋದಿಲ್ಲ, ಸರಿನಾ? ನೀವು ನೆಕ್ಸ್ಟ್ ರೌಂಡಿಗೆ ವೇಟ್ ಮಾಡ್ಲಿಕ್ಕೆ ನಿಮ್ಗೆ ಪೇಷನ್ಸ್ ಇದ್ರೆ ಎಲ್ಲಾ ಕಾಲೇಜಲ್ಲೂ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಈವನ್ ಇದು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,10,000 20,000 ವರೆಗೂ ಹೋಗಿದೆ. ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ 40,000 ಅಂತ ಹೇಳ್ತಾರೆ. ಈ ಕಾಲೇಜ್ ಅವರು ಏನು ಎಲ್ಲರನ್ನು ಮ್ಯಾನೇಜ್ಮೆಂಟ್ ನೋಟ ಮಾಡೋ ಪ್ರಯತ್ನ ಮಾಡ್ತಾರೋ ಅಥವಾ ನಮ್ಮ ಕಾಲೇಜೇ ಟಾಪ್ ಅಂತ ಹೇಳಿ ಪ್ರಯತ್ನ ಮಾಡ್ತಾರೋ ನನ್ಗೆ ಗೊತ್ತಿಲ್ಲ. ನಾನು ಈ ಫೀಲ್ಡ್ ಅಲ್ಲಿ ಇದ್ದವನು, ನಾನೆಲ್ಲದೂ ನನ್ಗೆ ಗೊತ್ತಿದೆ, ಡೇಟಾ ನನ್ನ ಹತ್ರ ಇದೆ. ಓಕೆ, ಈ ಡೇಟಾವನ್ನ ನೋಡಿ ನಾನು ನಿಮ್ಗೆ ಹೇಳ್ತಾ ಇರೋದು. ಇಲ್ಲೇ ನೋಡಿ ಸಪ್ತಗಿರಿ NPS ಯೂನಿವರ್ಸಿಟಿ ಫಸ್ಟ್ ರೌಂಡ್ ಅಲ್ಲಿ ನನಗೆ ಗೊತ್ತಿಲ್ಲ, ಇಲ್ಲೊಬ್ಬ ನೋಡಿ ಒನ್ ಗ್ರೂಪ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ AIML 63,000, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 74,000. ಇಲ್ಲೊಬ್ಬ ಸ್ಟೂಡೆಂಟ್ ಅದು ಯಾವ ರೀತಿಯಲ್ಲಿ 43,000 ಫಸ್ಟ್ ಗ್ರೂಪ್ ಅಲ್ಲಿ ಇದ್ದಾನೆ ಸ್ಟೂಡೆಂಟ್, 43,000 ಬಂದ್ಕೊಂಡು ಈ ಕಾಲೇಜಿನ ಯಾವ ರೀತಿ ಚೂಸ್ ಮಾಡ್ದ ನನ್ಗೆ ಗೊತ್ತಿಲ್ಲ. ಓಕೆ, ಅವನ ಆಪ್ಷನ್ ಎಂಟ್ರಿ ಹೇಗೆ ಮಾಡಿದ್ದೇನೆ ಐ ಡೋಂಟ್ ನೋ. ಈ 43,000 ದಟ್ ಟು ಫಾರ್ ಗ್ರೂಪ್ ಕ್ಯಾಟಗರಿ 1 ಸ್ಟೂಡೆಂಟ್ಗೆ ಇದ್ರಿಗಿಂತ ಬೆಟರ್ ಕಾಲೇಜ್ 100% ಸಿಗ್ತಾ ಇದ್ದಿತ್ತು. ಅದ್ ಯಾಕೆ ಈ ಕಾಲೇಜಿನ ಚೂಸ್ ಮಾಡ್ದ ನನ್ಗೆ ಗೊತ್ತಿಲ್ಲ. ಓಕೆ, ಅದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಡೇಟಾ ಸೈನ್ಸ್, ಇದೆಲ್ಲ ಕಟ್ ಆಫ್ ರ್ಯಾಂಕ್ ಇಲ್ಲಿ ನೋಡಿ, ನೀವು ಇಲ್ಲಿ ಚೆಕ್ ಮಾಡಬಹುದು. ಜನರಲ್ ಮೆರಿಟ್ ಅವರಿಗೆ ಆಲ್ಮೋಸ್ಟ್ ಫಸ್ಟ್ ರೌಂಡ್ ಅಲ್ಲಿ 50,000 ಬಿಲೋನೆ ಕಟ್ ಆಫ್ ನಿಂತಿದೆ. ಬಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ಅಲ್ಲಿ ಅದು 65-70,000 ವರೆಗೂ ಹೋಗುತ್ತೆ. ಓಕೆ, ಸೊ ಅಂಡ್ SC ಕ್ಯಾಟಗರಿ ನೋಡಿ ನಿಮ್ಗೆ 1,40,000 1,50,000 60 ವರೆಗೂ ಸಿಕ್ಕಿದೆ. ನಾನು ಹೇಳೋದು ಇದಕ್ಕಿಂತ ಬೆಟರ್ ಕಾಲೇಜ್ ಇನ್ನೂ ಸಿಗುತ್ತೆ. 2A ಗ್ರೂಪ್ ಅಲ್ಲಿ ನೋಡಿ 63,000, ಇದಾದ್ರೂ ಓಕೆ. 63,000 ಈ ಕಾಲೇಜ್ ಓಕೆ, 70,000 ಓಕೆ, 55 ಒನ್ ಲೆವೆಲ್ಗೆ ಓಕೆ, 71 72 ಓಕೆ, ಆಯ್ತಾ? ಅದು ಬಿಟ್ಟು ಇಲ್ಲೊಬ್ಬ ಸ್ಟೂಡೆಂಟ್ಸ್ ಈ 43,900 ತಗೊಂಡಿದ್ದು ಇದು ವರ್ತ್ ಅಲ್ವೇ ಅಲ್ಲ. ಆ ಹುಡುಗರ ಆಪ್ಷನ್ ಎಂಟ್ರಿ 100% ಸರಿ ಇಲ್ಲ. ಓಕೆ, ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಇಲ್ಲೂ ಕೂಡ ಈ 42,558 ಇಟ್ಸ್ ನಾಟ್ ಅ ಗುಡ್ ಆಪ್ಷನ್. ಓಕೆ, ಇದಕ್ಕಿಂತ ಬೆಟರ್ ಕಾಲೇಜ್ ನೋಡ್ಬೋದಿತ್ತು. ಈ ಸ್ಟೂಡೆಂಟ್ ಬಗ್ಗೆ ನಾನು ಹೇಳ್ತಾ ಇರೋದು, ಇದು ಕಟ್ ಆಫ್ ರ್ಯಾಂಕ್ ಆಕ್ಚುಲಿ ಇದಕ್ಕಿಂತ ಕಡಿಮೆ ಇರುವಂತ ಸ್ಟೂಡೆಂಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ ಅಂತ ಮೀನಿಂಗ್. ಐ ಡೋಂಟ್ ನೋ ಅವ್ರದ್ದು ಆಪ್ಷನ್ ಎಂಟ್ರಿ ಹೇಗಿತ್ತು ನನಗೆ ಗೊತ್ತಿಲ್ಲ. ನಾನು ಈ ಕಾಲೇಜ್ ಬಗ್ಗೆ ಬ್ಯಾಡ್ ಹೇಳ್ತಾ ಇಲ್ಲ, ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗ್ತಾ ಇತ್ತೇನೋ. ಈ ಕ್ರೌಡ್ ಗಳ ಮಧ್ಯೆ ಕಳೆದು ಹೋಗದೆ ಇದ್ರೆ ಸರಿ. ನಾನು ಹೇಳ್ತಾ ಇರೋದು ಈ 4,320 ಇನ್ನೊಂದು 2 ವರ್ಷ ಬಿಟ್ರೆ ಎಲ್ಲಾ ಬ್ಯಾಚ್ ಅವರು 4,000 ಪ್ಲಸ್ 4,000 ಪ್ಲಸ್ 4,000 ಪ್ಲಸ್ 4,000 ಪ್ಲಸ್ 16,000 ಸ್ಟೂಡೆಂಟ್ಸ್ ಗಳು ಒಂದು ಕ್ಯಾಂಪಸ್ ಅಲ್ಲಿ ಇರ್ತಾರೆ. ಹೇಗೆ ಇವ್ರು ಮೇಂಟೈನ್ ಮಾಡ್ತಾರೆ, ಏನ್ ಮಾಡ್ತಾರೆ ಮುಂದೆ ನನಗೆ ಗೊತ್ತಿಲ್ಲ, ಆಯ್ತಾ? ಸೊ ಪ್ಲೇಸ್ಮೆಂಟ್ ಅನ್ನು ಮಾಡ್ತಾರೆ ಅಂತ ಹೋಪ್ ನೋಡೋಣ. ಈ ಕಾಲೇಜು ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಗುವವರೆಗೂ ತುಂಬಾ ಒಳ್ಳೆ ಇದ್ದಿತ್ತು. ಅದೇ ರೆಪ್ಯುಟೇಷನ್ ಅನ್ನ NPS ಯೂನಿವರ್ಸಿಟಿಗೂ ಕೂಡ ಕ್ಯಾರಿ ಮಾಡ್ತಾರೆ ಅಂತ ಹೇಳೋ ನಂಬಿಕೆ. ಕಾಲೇಜು ಒಳ್ಳೆಯದು. ನಿಮ್ಮ ರ್ಯಾಂಕ್ ಯಾವಾಗ, ನಿಮ್ಮ ರ್ಯಾಂಕ್ ನೀವು ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ದು ನಿಮ್ಮ ರ್ಯಾಂಕ್ 45 ಪ್ಲಸ್ 65 ಬಿಲೋ ಇದ್ರೆ ನೋಡಬಹುದು. ಓಕೆ, ಈ ಕಾಲೇಜ್. ಅದರ್ ಕ್ಯಾಟಗರಿ ಸ್ಟೂಡೆಂಟ್ಸ್ ನಾನು ಹೇಳೋದು ನಿಮ್ದು 55,000 ಅಬೋ ಇದ್ರೆ ಮಾತ್ರ ಈ ಕಾಲೇಜ್ ನೋಡಿ. ಇಲ್ಲದೆ ಇದ್ರೆ ಅದಕ್ಕಿಂತ ಕೆಳಗಡೆ ಇದ್ರೆ ನಿಮ್ಗೆ ಬೇರೆ ಇದಕ್ಕಿಂತ ಒಳ್ಳೆ ಕಾಲೇಜ್ಗಳು ಸಿಗುತ್ತೆ. ಇವಾಗ್ಲೇ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಇದು 100% ಮ್ಯಾಟರ್ ಆಗೇ ಆಗುತ್ತೆ. ಓಕೆ, ಈ ನಂಬರ್ಸ್ ಇದೆಯಲ್ಲ ಗ್ಯಾರಂಟಿ ಮ್ಯಾಟರ್ ಆಗುತ್ತೆ. ಓಕೆ, ಕಂಪನಿಯವರು ಬಂದಾಗ ನಿಮ್ಗೆ ಸ್ಕಿಲ್ಸ್ ಇವ್ರ ಸ್ಕಿಲ್ಸ್ ಬಗ್ಗೆ ಫೋಕಸ್ ಮಾಡಿ ತುಂಬಾ ಕಂಪನೀಸ್ ಗಳನ್ನ ಇದ್ ಮಾಡಿದ್ರೆ, ಏನು ಕಾಲೇಜ್ ಕ್ಯಾಂಪಸ್ಗೆ ವಿಸಿಟ್ ಮಾಡಿಸಿದ್ರೆ 100% ಆಗುತ್ತೆ. ಬಟ್ ಈ ನಂಬರ್ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಏನ್ ಹೇಳ್ತಾರೆ, ಫಸ್ಟ್ ರೌಂಡ್ ಇರುತ್ತೆ. ಈ 4,000 ಸ್ಟೂಡೆಂಟ್ಸ್ ಗಳನ್ನ ಪ್ಲೇಸ್ ಮಾಡ್ಬೇಕು ಅಂದ್ರೆ ಅಷ್ಟು ಈಸಿ ಇದೆ ಅಂತ ಅನ್ಕೊಂಡಿದ್ದೀರಾ? RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲೇ ಬರೋದೇ 250 ಕಂಪನೀಸ್. ಅಲ್ಲೂ ಕೂಡ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ಗಳು ಕೆಲವೊಂದು ಟೈಮ್ ಯಾರನ್ನು ತಗೊಂಡು ಹೋಗಿರೋದು ಇದೆ. ನಮ್ದೇ ಬ್ಯಾಚ್ ಅಲ್ಲಿ ನಾನು 2019 ಇಂಜಿನಿಯರಿಂಗ್ ಮಾಡುವಾಗ ಒಂದು ಕಂಪನಿ ಬಂದು ಯಾರನ್ನು ತಗೊಂಡು ಹೋಗಿರೋ ಪ್ರಮೇಯನೂ ಇದೆ. ಹಾಗೆ ಕೆಲವೊಂದು ಕಂಪನಿಗಳು 1 2 ಮ್ಯಾಕ್ಸಿಮಮ್ ಅಂದ್ರೆ 4 ಲೈಕ್ ಸಿಸ್ಕೋ, SIP ಲ್ಯಾಬ್ಸ್ ಇಂಥ ಕಂಪನಿಗಳಲ್ಲಿ ಆಲ್ಮೋಸ್ಟ್ SIP ಲ್ಯಾಬ್ಸ್ ಅಲ್ಲಿ ನಮ್ದು IITs NITs ಮತ್ತೆ ಟಾಪ್ ಕಾಲೇಜಸ್ ಗಳ ಇವರೇ ಇರ್ತಾರೆ. ಅದು ಬಿಟ್ರೆ ಎಕ್ಸ್ಪೀರಿಯನ್ಸ್ಡ್ ಬೇರೆ ಕಾಲೇಜಿಂದ. ಸೊ ಅಂತವರೆಲ್ಲ ಒಂದು 25 ಸ್ಟೂಡೆಂಟ್ಸ್ ಗಳನ್ನ ಕರ್ಕೊಂಡು ಹೋಗ್ತಾರೆ. ಮತ್ತೆ ಎಲ್ಲರೂ ಕೂಡ ಅವ್ರದ್ದು 15 lakhs ಪ್ಯಾಕೇಜ್. ಮತ್ತೆ ಉಳಿದಿರೋ ಕಂಪನೀಸ್ ಗಳು 1 2 3 ಅಷ್ಟೇ. ಓಕೆ, ಎಲ್ಲಿ RVC ಅಲ್ಲಿ ನಾವು ಮಾತಾಡ್ತಾ ಇರೋದು. ಇನ್ನು ಈ ಕಾಲೇಜ್ಗಳಲ್ಲಿ ನೀವು ಒಂದು 4 ಅಂತ ತಗೊಂಡೋದ್ರು ಕೂಡ ಮಿನಿಮಮ್ 100 ಕಂಪನೀಸ್ ಕರ್ಸ್ಲೇಬೇಕು. ಅದಕ್ಕೆ ಸರಿಯಾಗಿ ಸ್ಟೂಡೆಂಟ್ಸ್ ಗಳ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಲೇಬೇಕು. ಓಕೆ, ಮಾಡಿದ್ರೆ ಖಂಡಿತ ಸಪ್ತಗಿರಿ NPS ಯೂನಿವರ್ಸಿಟಿ
ಅಂದ್ರೆ ಏನು, ಮೊದಲು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದ್ದಾಗ ಹೇಗಿತ್ತು ಅದೇ ರೆಪ್ಯುಟೇಷನ್ ಅನ್ನು ಕಂಟಿನ್ಯೂ ಮಾಡುತ್ತೆ. ಅದರ್ವೈಸ್ ಗೊತ್ತಿಲ್ಲ, ಕಾದು ನೋಡೋಣ. ಓಕೆ, ಇದು ಸಪ್ತಗಿರಿ NPS ಯೂನಿವರ್ಸಿಟಿ. ನನ್ನ ಆನೆಸ್ಟ್ ರಿವ್ಯೂ. ನಾನಿಲ್ಲಿ ಯಾವುದನ್ನು ಕೂಡ ಹೈಪ್ ಮಾಡಲಿಲ್ಲ, ಯಾವ ಕಾಲೇಜನ್ನು ಡೌನ್ ಮಾಡಿಲ್ಲ. ಈ ಕಾಲೇಜ್ ಹೇಗಿದೆ ಅಂತ ನಾವು ತಿಳ್ಕೊಳ್ಬೇಕು ಅಂದ್ರೆ NPS ಯೂನಿವರ್ಸಿಟಿ, ಯಾಕಂದ್ರೆ ನೀವೀಗ ಜಾಯ್ನ್ ಆಗೋದು NPS ಯೂನಿವರ್ಸಿಟಿಗೆ, ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲ. ನೀವು ತಿಳ್ಕೊಳ್ಬೇಕು ಅಂದ್ರೆ ಇನ್ನೂ 2 ವರ್ಷ ಕಾದು ನೋಡ್ಬೇಕಾಗಿದೆ, ಸರಿನಾ? ಓಕೆ, ಇದೇ ರೀತಿ ತುಂಬಾ ಇದೆ, ನಾನು ಇದನ್ನ ಮಾತ್ರ ಹೇಳ್ತಾ ಇಲ್ಲ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ, ದಯಾನಂದ ಸಾಗರ್ ಯೂನಿವರ್ಸಿಟಿ ಇದೆ, ಅವರದ್ದು ಇಂಟೇಕ್ ಹೆವಿ ಇದೆ, ತುಂಬಾ ಇದೆ ಯೂನಿವರ್ಸಿಟಿಗಳು. ಇನ್ನು ಅವರು ಪ್ಲೇಸ್ಮೆಂಟ್ ಅನ್ನ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಓಕೆ, ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬೈ ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.